ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಒಂದು ಹೆಲ್ದಿ ರೆಸಿಪಿ ನುಚ್ಚಿನುಂಡೆ. ತುಂಬ ಹಳೆ ಕಾಲದ ರೆಸಿಪಿ, ಇದು ಟ್ರೆಡಿಷ್ನಲ್ ರೆಸಿಪಿ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೇಳೆ ಕಾಳು ಸೊಪ್ಪು ಎಲ್ಲ ಹಾಕಿ ಮಾಡಿದ್ದೇನೆ. ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರಿಗೂ ಕೊಡ್ಬೋದು, ಅಷ್ಟು ಚೆನ್ನಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ತಗೊಳ್ಬೋದು, ಚೆನ್ನಾಗಿರ್ತದೆ. ಹಾಗೆ ಚಟ್ನಿ ಜೊತೆಗೂ ಚೆನ್ನಾಗಿರ್ತದೆ. ಮೊಸರು ಹಾಕ್ಕೊಂಡು ತಿನ್ಬೋದು, ಹಾಗೆ ಬಿಸಿ ಬಿಸಿಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಯಾವುದರಲ್ಲಿ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು 100 ಗ್ರಾಮು ತೊಗರಿಬೇಳೆ ತಗೊಂಡಿದ್ದೇನೆ ನೋಡಿ. 100 ಗ್ರಾಮ್ ತಗೊಂಡಿದ್ದೇನೆ. ಈಗ ನೆಂದು ಇಷ್ಟ ಆಗಿದೆ. 100 ಗ್ರಾಮ್ ತಗೊಂಡಿದ್ದೇನೆ ನಾನು. ಇದನ್ನು ಕೂಡ ನಾನು 3 ಅವರ್ಸ್ ನೆನೆಸಿಟ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ನೆಂದಿದೆ ನೋಡಿ. ನೋಡಿ ಚೆನ್ನಾಗಿ ನೆಂದಿದೆ. ಹಾಗೆ ನಾನು ಒಂದು 50 ಗ್ರಾಮ್ ಕಡಲೆಬೇಳೆ ತಗೊಂಡಿದ್ದೇನೆ ಫ್ರೆಂಡ್ಸ್, ಚೆನ್ನ ದಾಲ್ ತಗೊಂಡಿದ್ದೇನೆ. ಹಾಗೆ ಒಂದು 3 ಟೇಬಲ್ ಸ್ಪೂನು ಉದ್ದಿನ ಬೇಳೆ ತಗೊಂಡಿದ್ದೇನೆ, ಉರ್ದಾಲ್. ಹಾಗೆ ಮೂಂಗ್ ದಾಲ್ ತಗೊಂಡಿದ್ದೇನೆ. ಮತ್ತು ನಾನೊಂದು 3 ಟೇಬಲ್ ಸ್ಪೂನ್ ಮೂಂಗ್ ದಾಲ್ ತಗೊಂಡಿದ್ದೇನೆ. ಹಾಗೆ ಒಂದು 50 ಗ್ರಾಮು ಚೆನ್ನ ದಾಲ್ ತಗೊಂಡಿದ್ದೇನೆ, ತೊಗರಿಬೇಳೆ ನೋಡಿ. ಇದು ಕೂಡ 3 ಅವರ್ಸ್ ನೆನೆಸಿಟ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ನೆಂದಿದೆ ನೋಡಿ, ಆಯಿತಾ. ಇದನ್ನೀಗ ನೀರೆಲ್ಲ ತೆಗಿಬೇಕು. ನೀರು ತೆಗೆದು ನಾವು ತರಿಯಾಗಿ ರುಬ್ಕೊಳ್ಬೇಕು ಫ್ರೆಂಡ್ಸ್. ನಾನು ನೀರೆಲ್ಲ ಕ್ಲೀನ್ ಮಾಡಿ ಬರ್ತೇನೆ. ಈಗ ಫ್ರೆಂಡ್ಸ್, ನಾನು ಎಲ್ಲ ನೀರೆಲ್ಲ ಕ್ಲೀನ್ ಮಾಡಿ ಬಂದೆ. ಈಗ ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಹಾಗೆ ಉದ್ದಿನಬೇಳೆ ನಾನು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್, ಚೆನ್ನಾಗಿರ್ತದೆ. ಮೂಂಗ್ ದಾಲು ಕೂಡ ಹಾಗೆ, ಹೆಸರು ಬೇಳೆಯನ್ನು ನೀವು ಇನ್ನೂ ಒಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು. ನಾನು ಕಡಿಮೆ ಹಾಕ್ಕೊಂಡಿದ್ದೇನೆ. ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಇಂತಿಷ್ಟೇ ಹಾಕ್ಕೊಳ್ಬೇಕಂತ ಏನಿಲ್ಲ. ಓಕೆ, ಇದು ನೀರು ಹಾಕಲಿಕ್ಕಿಲ್ಲ ಆಯಿತಾ. ಹೀಗೆ ಡ್ರೈಯಾಗಿ ತರಿಯಾಗಿ ರುಬ್ಕೊಳ್ಬೇಕು. ಈಗ ಕಡಲೆಬೇಳೆ ಹಾಕ್ಕೊಳ್ಳುವ. ನೀವು ಒಟ್ಟಿಗೆ ಕೂಡ ನೆನೆಸ್ಕೊಳ್ಬೋದು ಫ್ರೆಂಡ್ಸ್, ತೊಂದರೆ ಇಲ್ಲ. ಎರಡನ್ನು ಒಟ್ಟಿಗೆ, ತೊಗರಿಬೇಳೆ ಕಡಲೆಬೇಳೆ ಎಲ್ಲ ಒಟ್ಟಿಗೆ ನೆನೆಸ್ಕೊಳ್ಬೋದು. ಇದು ಮೂಂಗ್ದಾಲ್ ಉದ್ದಿನಬೇಳೆ ಬೇಗ ಬೇಯ್ತದೆ, ನೆನೀತದೆ. ಕಡಲೆಬೇಳೆ ತೊಗರಿಬೇಳೆ ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ. ಈಗ ಫ್ರೆಂಡ್ಸ್, ನಾನು 2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ, ಗ್ರೀನ್ ಚಿಲ್ಲಿ. ಹಾಗೆ ಜಿಂಜರ್ ತಗೊಂಡಿದ್ದೇನೆ, ಹಸಿ ಜಿಂಜರ್ ತಗೊಂಡಿದ್ದೇನೆ. ಇದನ್ನು ಕೂಡ ಆ್ಯಡ್ ಮಾಡೋಣ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ತೇನೆ. ಉಪ್ಪು ಹಾಕ್ಕೊಳ್ತೇನೆ, ಮತ್ತು ನೋಡ್ಕೊಂಡು ಹಾಕ್ಕೊಳ್ಳು ಆಯಿತಾ. ಈಗ ಸ್ವಲ್ಪ ಸೇರಿಸ್ತಿದ್ದೇನೆ. ಈಗ ಇದನ್ನು ನೀರು ಹಾಕಲಿಕ್ಕಿಲ್ಲ, ತರಿಯಾಗಿ ರುಬ್ಕೊಳ್ಬೇಕು ಫ್ರೆಂಡ್ಸ್. ಇದು ರುಬ್ಬಿಕೊಂಡು ಬಂದಿದ್ದೇನೆ ಫ್ರೆಂಡ್ಸ್, ಆಗಿದೆ. ತರಿಯಾಗಿ ರುಬ್ಬಿದ್ದೇನೆ ನೋಡಿ. ನೋಡಿ ಕಾಣ್ತದ ನೋಡಿ, ತರಿಯಾಗಿ ರುಬ್ಬಿದ್ದೇನೆ. ಇಷ್ಟೇ ಆಗಬೇಕು, ತುಂಬ ಸಾಫ್ಟಾಗಿ ರುಬ್ಲಿಕ್ಕಿಲ್ಲ ಇದು. ಓಕೆ, ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳುವ. ಫ್ರೆಂಡ್ಸ್, ಈಗ ಈ ಮಿಶ್ರಣಕ್ಕೆ ನಾವು ಒಂದು ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೇನೆ ನೋಡಿ, ಒಂದು 3/4 ಕಪ್ ತಗೊಂಡಿದ್ದೇನೆ. ಹಾಗೆ ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೇನೆ ಸ್ವಲ್ಪ. ಇದು ಹಾಕಲೇಬೇಕು ಫ್ರೆಂಡ್ಸ್, ಸಬ್ಬಸಿಗೆ ಸೊಪ್ಪು ಹಾಕಿದ್ರೇ ಈ ನುಚ್ಚಿನುಂಡಿಗೆ ಒಂದು ತುಂಬ ಚೆನ್ನಾಗಿ ಘಮ ಬರುವುದು, ಹಾಗೆ ಟೇಸ್ಟ್ ಬರುವುದು. ಹಾಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ ಸ್ವಲ್ಪ. ಹಾಗೆ ಕರಿಬೇವು ತಗೊಂಡಿದ್ದೇನೆ ಸ್ವಲ್ಪ, ಕರಿಬೇವು. ಎಲ್ಲಕ್ಕಿಂತ ನಾವು ಸಬ್ಬಸಿಗೆ ಸೊಪ್ಪು ಈ ನುಚ್ಚಿನುಂಡಿಗೆ ಹಾಕಲೇಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಏನು ಮಾಡಲಿಕ್ಕಿಲ್ಲ, ಆದರೆ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ. ಕಾಯಿ ತುರಿ ಹಾಕ್ಕೊಳ್ತೇನೆ. ಇದೊಂದು ತುಂಬ ಒಳ್ಳೆ ಹೆಲ್ದಿ ರೆಸಿಪಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ಇದು ಟ್ರೆಡಿಷ್ನಲ್ ರೆಸಿಪಿ, ಒಂದು ಅಜ್ಜಿ ಕಾಲದ ರೆಸಿಪಿ ಅಂತಾರೆ ನೋಡಿ ಹಾಗೆ. ಇದು ಉಪ್ಪು ಕೂಡ ಒಮ್ಮೆ ಚೆಕ್ ಮಾಡಿಕೊಂಡು ಬೇಕಿದ್ದರೆ ಹಾಕ್ಕೊಳ್ಬೋದು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಆದರೆ ನೀವು ನೀರು ಹಾಕಲಿಕ್ಕೆ ಹೋಗಬೇಡಿ ಆಯಿತಾ. ಬೇಳೆಯಲ್ಲಿ ಅದು ನೀರು ಬಿಡ್ತದಲ್ಲ ಅಷ್ಟೇ ಸಾಕು, ಮತ್ತು ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ.
ಇದು ಗಟ್ಟಿಯಾಗಿ ರುಬ್ಕೊಳ್ಳುವಂಥದ್ದು, ಯಾಕೆಂದರೆ ನಮಗೆ ಅದು ಉಂಡೆ ಕಟ್ಟಲಿಕ್ಕೆ ಬರಬೇಕಲ್ವ, ಹಾಗಾಗಿ. ನೋಡಿ ಬೇಳೆ ಸೊಪ್ಪು ಎಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೂ ಕೂಡ ತಗೊಳ್ಬೋದು. ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರ್ತದೆ. ಇದು ನಾನು ಮಾಡಿದ ಕ್ವಾಂಟಿಟಿ ಒಂದು 3 ಜನ ತಿನ್ಬೋದು ಫ್ರೆಂಡ್ಸ್ ಆರಾಮಾಗಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದಕ್ಕೆ ಅನುಗುಣವಾಗಿ ನೀವು ಬೇಳೆ ಎಲ್ಲ ಸೇರಿಸ್ಕೊಳ್ಳಿ. ಓಕೆ, ಈಗ ಇದನ್ನು ನಾವು ಬೇಯಿಸ್ಲಿಕ್ಕೆ ಇಡಬೇಕು ಫ್ರೆಂಡ್ಸ್. ನಾವು ಒಂದು ಕಡುಬು ಕಟ್ಟಬೇಕಾಗ್ತದೆ, ಉಂಡೆ ಕಟ್ಟಬೇಕಾಗ್ತದೆ ಫ್ರೆಂಡ್ಸ್. ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೇನೆ, ನೀರು ಹಾಕಿದ್ದೇನೆ ಆಗಲೇ, ಹಾಗೆ ಸ್ವಲ್ಪ ಎಣ್ಣೆ ಸವರಿದ್ದೇನೆ ಫ್ರೆಂಡ್ಸ್. ಯಾಕೆಂದರೆ ಚೆನ್ನಾಗಿ ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ ಬೆಂದಮೇಲೆ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೇನೆ. ಈಗ ನಾವು ಈ ಮಿಶ್ರಣವನ್ನು ನಾವು ಹೀಗೆ ತಗೊಂಡು ಸ್ವಲ್ಪ ಸ್ವಲ್ಪ ಹೀಗೆ ಹೀಗೆ ಉದ್ದಕ್ಕೆ ನಾವು ಕಟ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ನೋಡಿ ಉದ್ದ ಉದ್ದ ಹೀಗೆ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಅದಕ್ಕೆ ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ರೌಂಡಾಗಿಯೂ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಹೀಗೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ನೋಡಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಇದು ಈ ಕಡುಬು. ನೋಡಿ ಇಲ್ಲಿ ಕೂಡ ರೈಸ್ ಏನು ಆ್ಯಡ್ ಮಾಡಲಿಲ್ಲ ಅಲ್ವಾ. ತುಂಬ ಡಯಟ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದು, ಯಾರು ಕೂಡ ತಿನ್ಬೋದು. ತುಂಬ ಒತ್ತಿ ಮಾಡಲಿಕ್ಕೆ ಹೋಗಬೇಡಿ, ಈಸಿಯಾಗಿ ಬರ್ತದೆ ಇದು ಕಡುಬು ಕಟ್ಟಲಿಕ್ಕೆ, ತುಂಬ ಈಸಿಯಾಗಿ ಬರ್ತದೆ ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಎಲ್ಲ ಕಡುಬು ಕಟ್ಟಿ ಆಗಿದೆ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 15-20 ಮಿನಿಟ್ಸ್ ಇದನ್ನು ಬೇಯಿಸಬೇಕು ಫ್ರೆಂಡ್ಸ್. 20 ಮಿನಿಟ್ಸ್ ಆದಮೇಲೆ ನೋಡುವ, ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ. ಓಕೆ ಫ್ರೆಂಡ್ಸ್, ನಮ್ಮ ಕಡುಬು ರೆಡಿಯಾಗಿದೆ ನೋಡಿ, ನುಚ್ಚಿನುಂಡೆ ರೆಡಿಯಾಗಿದೆ ನೋಡಿ. ನೋಡಿ ಹಿಡಿಲಿಲ್ಲಲ್ಲ, ಇದಾಗಿದೆ. ಆರಾಮಾಗಿ ಈಸಿಯಾಗಿ ತಗೊಳ್ಬೋದು ನೋಡಿ. ನೋಡಿ ಚೆನ್ನಾಗಿ ಬರ್ತದೆ. ಓಕೆ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಹಾಗೆ ಕಾಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಹೆಲ್ದಿ ರೆಸಿಪಿ, ಮಕ್ಕಳಿಗೂ ಕೊಡ್ಬೋದು, ವಯಸ್ಸಾದವ್ರಿಗೂ ಕೂಡ ಕೊಡ್ಬೋದು. ತುಂಬ ಎನರ್ಜಿ ಕೊಡುವಂಥ ರೆಸಿಪಿ, ಎಲ್ಲ ಬೇಳೆಕಾಳುಗಳಿಂದ ಮಾಡಿದಂಥ ರೆಸಿಪಿ ಅಲ್ವಾ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.